ನಾನು ಸ್ಟಕ್ ಆಗಿದ್ದೀನಿ EMIsಗೆ ಪ್ರತಿ ತಿಂಗಳು ಅಂತ ನೀವೇನಾದ್ರೂ ಭಾವಿಸಿದ್ದೆ ಆದ್ರೆ ನಿಮ್ಮ ಭವಿಷ್ಯ ಇಲ್ಲಿ ಬರುತ್ತೆ. ನಾ ಹೇಳೋದು 0. 200 ಎಕರೆ ಜಮೀನು, 50 ಎಕರೆ ಅಡಿಕೆ ತೋಟ. ನಾನು ಜಮೀನ್ದಾರು, ನನಗೆ ಎಲ್ಲ ಕಡೆ ಬ್ಯಾಕ್ ಗ್ರೌಂಡ್ ಇದೆ, ನಾನು ಅಲ್ಲಿದೆ, ನನ್ನ ಆಸ್ತಿ ಇಲ್ಲಿದೆ ಅಂದ್ರೂ ಕೂಡ ನೀವು ಕೂಡ ಫೈನಾನ್ಷಿಯಲ್ ಟ್ರಾಪ್ ಅಥವಾ ಫೈನಾನ್ಷಿಯಲ್ ರಿಸ್ಕ್ ಅಲ್ಲಿ ಬೀಳ್ತೀರಾ. ಕರೋಡ್ಪತಿ ಇದ್ದವನು ಏನ್ ಮಾಡ್ತಾನೆ, ರೆಗ್ಯುಲರ್ ಇನ್ಕಮ್ ಇರಲ್ಲ, ಆಸ್ತಿ ಪಾಸ್ತಿ ನಂಬ್ಕೊಂಡಿರ್ತಾನೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರೂ ಕೂಡ ದಿನೇ ದಿನ ಅವನ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, ಅಲ್ಲಿ ಅವನು ಫೈನಾನ್ಷಿಯಲ್ ಫ್ರೀಡಮ್ ಕಳ್ಕೊತಾನೆ, ಫೈನಾನ್ಸ್ ರಿಸ್ಕ್ ಅಲ್ಲಿ ಬೀಳ್ತಾನೆ. ಸಣ್ಣ ಟ್ರಾವೆಲ್ ಮಾಡಕ್ ಆಗ್ತಿಲ್ಲ ನನ್ನ ಕೈಲಿ ಅಂತಂದ್ರೆ ನೀವು ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳ್ಕೋಬಾರ್ದು. ನೀವು ತಿಂಗಳ ಕಮಿಟ್ಮೆಂಟ್ಗೆ ಸ್ಟ್ರಗಲ್ ಬೀಳ್ತಿದ್ದೀರಾ, ಪ್ರತಿ ತಿಂಗಳು ಕೂಡ ನಾನು ಸ್ಟ್ರಗಲ್ ಆಗ್ತಿದ್ದೆ, ನನ್ನ ಎಕ್ಸ್ಪೆನ್ಸಸ್ಗೆ ನನಗೆ ಸ್ಟ್ರಗಲ್ ಆಗ್ತಿದೆ ಅಂತಂದ್ರೆ ನೀವು ಅದು ಕೂಡ ಹೇಳೋ ಆಗಿಲ್ಲ ನಾನು ಫಿನಾನ್ಷಿಯಲ್ ಫ್ರೀಡಮ್ ಅಲ್ಲಿ ಇದ್ದೀನಿ. ಫಿನಾನ್ಷಿಯಲ್ ಫ್ರೀಡಮ್ ಅನ್ನೋದು ತುಂಬಾನೇ ಪ್ರತಿಯೊಬ್ಬ ವ್ಯಕ್ತಿಗೂ ಇಂಪಾರ್ಟೆಂಟ್. ಅವ್ನು 20,000 ದುಡಿಲಿ, 15,000 ದುಡಿಲಿ ಅಥವಾ 1,00,000 ದುಡಿಲಿ. 7 ಟಿಪ್ಸ್ ಹೌ ಟು ಅಚೀವ್ ಫಿನಾನ್ಷಿಯಲ್ ಫ್ರೀಡಮ್. ಹೇಗೆ ಅಚೀವ್ ಮಾಡಬೇಕು ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ನ, ಯಾವ ಸ್ಟೆಪ್ ತಗೊಂಡ್ರೆ ನಿಮ್ಮ ಫಿನಾನ್ಸು ತುಂಬಾನೇ ಸೇಫ್ ಅಲ್ಲಿ ಇರುತ್ತೆ ಅನ್ನೋದು ನಾನು ಹೇಳ್ಕೊಡ್ತೀನಿ. ನಾ ಹೇಳ್ದಂಗೆ ಬಿಸ್ನೆಸ್, ಸ್ಟಾಕ್ಸ್, ವಾಟ್ ಎವರ್ ಒಳ್ಳೆ ದಾರಿಲಿ ಹೋಗಿ ಒಳ್ಳೆ ದುಡ್ಡು ಮಾಡಿ ದುಡ್ಡಿನ ದುಡಿಯಕ್ ಬಿಡಿ. ಮನಿ, ದುಡ್ಡು ಇಂಪಾರ್ಟೆಂಟ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಆ್ಯಪ್. ನಾನು ನಿಮ್ಮ ಚಂದನ್. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಒಂದು 20,000 ರೂಪಾಯಿ ಸಂಪಾದನೆ ಮಾಡೋನಿಗೂ ದುಡ್ಡು ಇಂಪಾರ್ಟೆಂಟು, ಆದರೆ ಅವ್ನ ಫಿನಾನ್ಸ್ ಬಗ್ಗೆ ಅವ್ನು ನೋಡ್ಕೊಳ್ಳಲ್ಲ. ಅಂದರೆ ನಾನು ಹೇಗೆ ಸೇವಿಂಗ್ಸ್ ಮಾಡಬೇಕು, ಎಷ್ಟು ಮಟ್ಟಿಗೆ ಸೇವಿಂಗ್ಸ್ ಮಾಡಿದ್ರೆ ನನ್ನ ಫ್ಯೂಚರ್ ಎಷ್ಟು ಚೆನ್ನಾಗಿರುತ್ತೆ, ನಾನು ಸೇವಿಂಗ್ಸ್ ಮಾಡಬೇಕಾ ಬೇಡವಾ ಅಥವಾ ದುಂದು ವೆಚ್ಚ ಮಾಡ್ಕೋಬೇಕಾ ಅಂತ ಡಿಸೈಡ್ ಮಾಡ್ತಾನೆ. ಅಂದರೆ ಒಂದು 20,000 ರೂಪಾಯಿ ಸಂಬಳ ತಗೊಳ್ಳೋನು ಕೂಡ ಒಂದು EMI ಟ್ರ್ಯಾಪಿಗೆ ಬೀಳ್ತಾನೆ. ಸೊ ಫಿನಾನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳು ಕೂಡ ಮನಿ ಮೇಲೆ ನಿಂತಿದೆ. ಹಾಗಿದ್ರೆ ನಾವು ಮನಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು, ನಮ್ಮ ದುಡ್ಡನ್ನು ಹೇಗೆ ಸೇವಿಂಗ್ಸ್ ಮಾಡಿಕೊಂಡ್ರೆ ಒಳ್ಳೆಯದು? ಫಿನಾನ್ಷಿಯಲ್ ಫ್ರೀಡಮ್ ಅಂದರೆ ಇಲ್ಲಿ ನಾನು ಅದಕ್ಕೆ ಹಾಕಿದ್ದೀನಿ, ಫಿನಾನ್ಷಿಯಲ್ ಫ್ರೀಡಮ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಲೈಫ್ಗೆ ಇದೇ ಡಿಪೆಂಡ್ ಆಗಿರೋದು. 1% ಮಾತ್ರ ನಾವು ಬೇರೆದೇ ಡಿಪೆಂಡ್ ಆಗಿರ್ತೀವಿ, ಇನ್ನು ಅಷ್ಟೂ ಕೂಡ ಮನಿಗೆ ನಾವು ಡಿಪೆಂಡ್ ಆಗಿರೋದು. ಮೋಸ್ಟ್ ಇಂಪಾರ್ಟೆಂಟ್ ಏನೇನು, ನೀವು ಕೂಡ ಸೇವಿಂಗ್ಸ್ ಹೇಗೆ ಮಾಡಬೇಕಾಗತ್ತೆ, ನೀವು ಯಾವ ರೀತಿಯ ಟ್ರ್ಯಾಪಿಗೆ ಬೀಳಬಾರ್ದು, ನೀವು ಹೇಗೆ ಸೇವಿಂಗ್ಸ್ ಮಾಡ್ಕೊಂಡ್ರೆ ಒಳ್ಳೇದು, ಯಾವ ರೀತಿ ಟ್ರ್ಯಾಕಲ್ಲಿ ಹೋದ್ರೆ ಒಳ್ಳೇದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಅನ್ಕೋಬೋದು, ಚಂದನ್ ಅವರೇ 20,000 ರೂಪಾಯಿ ಇದ್ರೂ ಕೂಡ ನಾನು ಸೇವಿಂಗ್ಸ್ ಮಾಡ್ಕೋಬೋದಾ? ಎಸ್, ಅದು ಹೇಗೆ ಅಂತ ನಾನು ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಆ್ಯಪ್ ಮನಿ, ದಿಸ್ ಇಸ್ ಚಂದನ್. ವೀಕ್ಷಕರೇ, ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಫೈನಾನ್ಷಿಯಲ್ ಅಂದ್ರೆ ಮನಿ ಮ್ಯಾನೇಜ್ಮೆಂಟ್. ಪ್ರತಿಯೊಬ್ಬ ದುಡಿಯೋನು ಕೂಡ ಮನಿ ಮ್ಯಾನೇಜ್ಮೆಂಟ್ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕಾದ್ರೆ ಮೊದಲನೇದಾಗಿ ನಾವು ತಿಳ್ಕೋಬೇಕು, ಇದು ನಮ್ಮ ಲೈಫ್ ಅಂತ ಇಟ್ಕೊಳ್ಳೋಣ. ಒಂದು ಎಕ್ಸಾಂಪಲ್, ಈ ಲೈಫಿಗೆ ಮುಖ್ಯವಾಗಿ ಬೇಕಾಗಿರೋದು ಮನಿ. ಸೊ 99% ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಮನಿ. ನಾನು ಆಗ್ಲೇ ಹೇಳಿದಾಗೆ ಅದರಲ್ಲಿ 1% ಮಾತ್ರ ಅದರ್ಸ್ ಇರುತ್ತೆ, ಬೇರೆ ಏನೇನೋ ಇರುತ್ತೆ, ಹಾಸ್ಪಿಟಲ್ದು ಅದು ಇದು ಏನ್ ಬೇಕಾದ್ರೂ ಇರ್ಬೋದು, ಅದಕ್ಕೂ ಕೂಡ ಬೇಕಾಗಿರೋದೆ ಮನಿ. ಅದಕ್ಕೆ ಮನಿಗೆ ತುಂಬಾ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, ನಮ್ಮ ಸೇವಿಂಗ್ಸ್ನ ಹೇಗೆ ಮಾಡ್ಕೋಬೇಕಾಗುತ್ತೆ. ಸೊ ಏನೇನೆಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬೊಬ್ಬ ಮನುಷ್ಯನ, ಒಬ್ಬೊಬ್ಬ ವ್ಯಕ್ತಿತ್ವನ ಅಥವಾ ಒಬ್ಬೊಬ್ಬ ಪ್ಯಾಷನ್ ಇಟ್ಕೊಂಡು ಮಾಡೋನು ಕೂಡ ತುಂಬಾ ತಪ್ಪು ಮಾಡ್ತಾನೆ. ಆ ರೀತಿ ನೀವು ತಪ್ಪು ಮಾಡಬೇಡಿ. ಯಾವ ರೀತಿ ತಿಳ್ಕೊಳ್ಳಿ, ನಾನು ಹೇಳ್ತಿರೋದು ಯಾವ ರೀತಿ ನೀವು ಸೇವಿಂಗ್ಸ್ ಮಾಡ್ಕೋಬೇಕು, ಎಲ್ಲಿ ಹೂಡಿಕೆ ಮಾಡಿದ್ರೆ ಒಳ್ಳೇದು, ಯಾವ ತರ ನನ್ನ ಮನಿ ಮ್ಯಾನೇಜ್ಮೆಂಟ್ ಪ್ರತಿಯೊಬ್ಬ ಅರ್ಥ ಮಾಡ್ಕೊಳ್ಳಿ. 20,000 ರೂಪಾಯಿ ದುಡಿದ ತಕ್ಷಣ ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಆರಾಮಾಗಿದ್ದೀನಿ, ನಾನು ಸಣ್ಣ ಸೇವಿಂಗ್ಸ್ ಮಾಡ್ತಿದ್ದೀನಿ ಅನ್ನೋದು ಕೂಡ ತಪ್ಪಾಗುತ್ತೆ. ಅಥವಾ ನಾನು ಜಮೀನ್ದಾರು, ನನಗೆ ಎಲ್ಲ ಕಡೆ ಬ್ಯಾಕ್ ಗ್ರೌಂಡ್ ಇದೆ, ನಾನು ಅಲ್ಲಿದೆ, ನನ್ನ ಆಸ್ತಿ ಇಲ್ಲಿದೆ ಅಂದ್ರೂ ಕೂಡ ನೀವು ಕೂಡ ಫೈನಾನ್ಷಿಯಲ್ ಟ್ರ್ಯಾಪು ಅಥವಾ ಫೈನಾನ್ಷಿಯಲ್ ರಿಸ್ಕ್ ಅಲ್ಲಿ ಬೀಳ್ತೀರಾ. ಸರ್ ಹೇಗೆ, ನಿಜಾನಾ ಅಂತ ಕೇಳಿದ್ರೆ ಖಂಡಿತ ಒಂದೊಂದೇ ಎಕ್ಸಾಂಪಲ್ ಕೊಡ್ತೀನಿ, ನೋಡ್ತಾ ಇರಿ. ಸೊ ಸ್ನೇಹಿತರೆ, ನೀವು ಇಲ್ಲಿ ಗಮನಿಸಬಹುದು ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ನೀವೊಂದು ಟ್ರಾವೆಲ್ ಮಾಡಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅಂತ ಅಂದ್ರೆ ನೀವು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಅಲ್ಲಿ ಬಿದ್ದಿದ್ದೀರಾ ಅಂತ ಅರ್ಥ. ಅಷ್ಟೇ ಅಲ್ಲದೆ ದೆನ್ ಯು ಆರ್ ನಾಟ್ ಫಿನಾನ್ಷಿಯಲ್ ಫ್ರೀಡಮ್. ನೀವೇ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲೈಫ್ಗೆ ಬೇಕಾಗಿರೋದು ಮಜಾ ಮಾಡೋದಕ್ಕೆ ನಾವು ದುಡಿತಾ ಇದ್ದೀವಿ, ನಾವು ಚೆನ್ನಾಗಿರ್ಬೇಕು ಅಂತ. ನೀವೊಂದು ಒಂದು ಸಣ್ಣ ಟ್ರಾವೆಲ್ ಮಾಡಕ್ ಆಗ್ತಿಲ್ಲ ನನ್ನ ಕೈಲಿ ಅಂತಂದ್ರೆ ನೀವು ಫಿನಾನ್ಷಿಯಲ್ ಫ್ರೀಡಮ್ ಅಂತ ಹೇಳ್ಕೋಬಾರ್ದು. ನೀವು ಖಂಡಿತ ಫಿನಾನ್ಷಿಯಲ್ ಫ್ರೀಡಮ್ ಆಗಿಲ್ಲ. ಸೊ ಹಾಗಿದ್ರೆ ಏನ್ ಮಾಡಬೇಕು, ಇನ್ಯಾವ ತರ ನಾನು ಸಿಕ್ಕಾಕೊಂಡಿದ್ದೆ ಅಂತ ಹೇಳೋದಾದ್ರೆ ಅದು ಕೂಡ ಹೇಳ್ತೀನಿ. ನೆಕ್ಸ್ಟ್, ಒಳ್ಳೆಯ ಶಾಲೆ ಮಕ್ಕಳಿಗೆ. ಸೊ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಕ್ಕಾಗ್ತಿಲ್ಲ, ಒಂದು ಒಳ್ಳೆ ಸ್ಕೂಲ್ಗೆ ನಾನು ಸೇರ್ಸಕ್ ಆಗ್ತಿಲ್ಲ ಅಂದ್ರೆ ಸೊ ದಟ್ ಈಸ್ ಕಾಲ್ಡ್ ಫಿನಾನ್ಷಿಯಲ್ ಕಮಿಟ್ಮೆಂಟ್ಗೆ ಸಿಗಾಕೊಂಡಿದ್ದೀರ. ಅಂದ್ರೆ ನೀವು ಹೇಳೋ ಹಾಗಿಲ್ಲ, ನಾನು ಫಿನಾನ್ಷಿಯಲ್ ಫ್ರೀಡಮ್ ಚೆನ್ನಾಗಿದ್ದೀನಿ, ನಾನು ಸೆಕ್ಕಾತಾಗಿದ್ದೀನಿ, ನನ್ನ ಮಕ್ಕಳನ್ನ ಓದಿಸ್ತಾ ಇದ್ದೀನಿ, ಸಾಲ ಮಾಡು ಓದಿಸ್ತಾ ಇದ್ದೀನಿ ಅಂದ್ರೂ ಕೂಡ ಯು ಆರ್ ಟ್ರ್ಯಾಪ್ಡ್ ವಿತ್ ದ ಫಿನಾನ್ಷಿಯಲ್ ರಿಸ್ಕ್ ಅಲ್ಲಿ ಬೀಳ್ತಿದ್ದೀರಿ ಅಂತ ಅರ್ಥ. ಅಂದ್ರೆ ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ಇಲ್ಲ ಅಂತ. ನಿಮಗೆ ಅಂದ್ರೆ 50 ವರ್ಷ ಆದ್ಮೇಲೆ ಅಥವಾ 60 ವರ್ಷ ಆದ್ಮೇಲೆ ಅಥವಾ 45 ವರ್ಷ ಆದ್ಮೇಲೂ ಕೂಡ ನೀವು ಸೇಫ್ ಆಗಿರಲ್ಲ ಅಂತ ಅರ್ಥ. ಸೊ ಇನ್ನೊಂದಷ್ಟು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ.
ನೀವೊಂದು ಸ್ವಂತ ಬಿಸ್ನೆಸ್ ಮಾಡಕ್ ಆಗ್ತಿಲ್ಲ ನಿಮ್ ಕೈಯಲ್ಲಿ, ನಾನು ಸ್ಟಕ್ ಆಗಿದ್ದೀನಿ EMIsಗೆ ಪ್ರತಿ ತಿಂಗಳು ಅಂತ ನೀವೇನಾದ್ರೂ ಭಾವಿಸಿದ್ದೆ ಆದ್ರೆ ನಿಮ್ಮ ಭವಿಷ್ಯ ಇಲ್ಲಿ ಬರುತ್ತೆ. ನಾ ಹೇಳೋದು ಝೀರೋ. ಖಂಡಿತ ನೀವೇನಾದ್ರೂ EMI ಟ್ರ್ಯಾಪ್ ಅಲ್ಲಿ ಬಿದ್ದಿದ್ದೀರಾ, ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಳೋಕೆ, ನಿಮ್ಮ ಓನ್ ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ ಅಮೌಂಟ್ ಇಲ್ಲ, ನೀವು ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ, ನೀವು ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ರಿಸರ್ಚ್ ಆಗಿರ್ಬೋದು, ಫಿನಾನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಯು ಡೋಂಟ್ ಹ್ಯಾವ್ ಸೇ, ನೀವು ಹೇಳೋ ಆಗಿಲ್ಲ ಫಿನಾನ್ಷಿಯಲ್ ಫ್ರೀಡಮ್ ನಾನು ಇದ್ದೀನಿ ಅಂತ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ನೀವು ಕೂಡ ಯಾರನ್ನ ಡಿಪೆಂಡೆಂಟ್ ಆಗಿದ್ದೀನಿ, ಫಾರ್ ಎಕ್ಸಾಂಪಲ್ ನಾನು ನನ್ನ ಹೆಂಡತಿಗೆ ಡಿಪೆಂಡ್ ಆಗಿದ್ದೀನಿ, ನನ್ನ ಮಕ್ಳಿಗೆ ಡಿಪೆಂಡ್ ಆಗಿದ್ದೀನಿ, ನನ್ನ ತಂದೆ ತಾಯಿಗೆ ನಾನು ಡಿಪೆಂಡ್ ಆಗಿದ್ದೀನಿ ಅಂತ ಅನ್ನೋದಾದ್ರೆ ಖಂಡಿತ ಅದು ತಪ್ಪು. ಸೊ ಅದಕ್ಕೆ ನಾನು ಹೇಳ್ತೀನಿ, ಫಿನಾನ್ಷಿಯಲ್ ಡಿಪೆಂಡೆಂಟ್ ಫಾರ್ ವೈಫ್, ಚಿಲ್ಡ್ರನ್ ಆರ್ ಪೇರೆಂಟ್ಸ್, ಯು ಆರ್ ನಾಟ್ ಆಸ್ ಅ ಫಿನಾನ್ಷಿಯಲ್ ಫ್ರೀಡಮ್. ಅಂದ್ರೆ ನೀವು ಈ ವಿಚಾರದಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಅಂತ ಹೇಳುವಾಗಿಲ್ಲ. ನಾಳೆ ದಿವಸ ನಿಮ್ಮ ಮಕ್ಕಳನ್ನ ನೀವು ಹೇಗೆ ಡಿಪೆಂಡ್ ಆಗ್ತೀರಾ, ನಿಮ್ಮ ತಂದೆ ತಾಯಿನ ಹೇಗೆ ಡಿಪೆಂಡ್ ಆಗ್ತೀರಾ, ಬೇಡ ನಿಮ್ಮ ಹೆಂಡತಿನ ಹೇಗೆ ಡಿಪೆಂಡ್ ಆಗ್ತೀರಾ ಫಿನಾನ್ಷಿಯಲ್ ಫ್ರೀಡಮ್, ಅವಳು ನನ್ನ ಸಪೋರ್ಟ್ ಆಗಿರ್ತಾರೆ, ನನ್ನ ಮಗ ನನ್ನ ಕೊನೆಗಾಲದಲ್ಲಿ ಕೈ ಹಿಡಿತಾನೆ ಅಂತ ನೀವು ಹೇಗೆ ಅನ್ಕೊಳ್ತೀರಾ. ಇವತ್ತಿಂದನೇ ಯೋಚನೆ ಮಾಡಿ, ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಫಿನಾನ್ಸ್ನ ನೀವೇ ಫಿನಾನ್ಸ್ ಅಡ್ವೈಸರ್ ಆಗಿರ್ಕೋಬೇಕು, ನಿಮ್ಮ ಫಿನಾನ್ಸ್ಗೆ ನೀವೇ ಮನಿ ಮ್ಯಾನೇಜ್ಮೆಂಟ್ ಆಗಿರಬೇಕು, ನಿಮ್ಮ ಮನೆಗೆ ನೀವೇ ಫಿನಾನ್ಸ್ ಮಿನಿಸ್ಟರ್ ಆಗಿರಬೇಕು ನಿಮ್ಮ ಸಂಬಳಕ್ಕೆ. ಸೊ ಹಾಗಿದ್ರೆ ಇನ್ನೊಂದು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ, ಇಲ್ಲಿ ಸ್ಟ್ರಗಲ್. ನೀವು ತಿಂಗಳ ಕಮಿಟ್ಮೆಂಟ್ಗೆ ಸ್ಟ್ರಗಲ್ ಬೀಳ್ತಿದ್ದೀರಾ, ಪ್ರತಿ ತಿಂಗಳು ಕೂಡ ನಾನು ಸ್ಟ್ರಗಲ್ ಆಗ್ತಿದೆ, ನನ್ನ ಎಕ್ಸ್ಪೆನ್ಸಸ್ಗೆ ನನಗೆ ಸ್ಟ್ರಗಲ್ ಆಗ್ತಿದೆ ಅಂತಂದ್ರೆ ನೀವು ಅದು ಕೂಡ ಹೇಳೋ ಆಗಿಲ್ಲ ನಾನು ಫಿನಾನ್ಷಿಯಲ್ ಫ್ರೀಡಮ್ ಅಲ್ಲಿ ಇದ್ದೀನಿ ಅಂತ. ಫಿನಾನ್ಷಿಯಲ್ ಫ್ರೀಡಮ್ ಅಂತ ಅಂದ್ರೆ ಏನು ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ವಾಟ್ ಈಸ್ ಫಿನಾನ್ಷಿಯಲ್ ಫ್ರೀಡಮ್? ಮೊದಲನೇದಾಗಿ ನೀವು ತಿಳ್ಕೊಬೇಕಾಗಿರೋದು ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು. ಸರ್ ಎಕ್ಸಾಂಪಲ್ ಕೊಡಿ ಚಂದನ್ ಅವರೇ, ವಾಟ್ ಈಸ್ ಫಿನಾನ್ಷಿಯಲ್ ಫ್ರೀಡಮ್ ನನಗೆ ಈಸಿಯಾಗಿ ಅರ್ಥ ಮಾಡಿಸಿ ಅಂತಂದ್ರೆ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ನೋಡಿ. ಇವಾಗ ವಾಟ್ ಈಸ್ ಫಿನಾನ್ಷಿಯಲ್ ಫ್ರೀಡಮ್ ಅಂತಂದ್ರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ರಮೇಶ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಪ್ರಿಯಾ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ಇವನು ಸಾಫ್ಟ್ವೇರ್ ಇಂಜಿನಿಯರ್, ಈಕೆಯು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್. ಆದ್ರೆ ಇವನ ಕೆಲಸವನ್ನ ಅಥವಾ ಇವಳ ಕೆಲಸವನ್ನ AI ಕಿತ್ಕೊಂಡ್ಬಿಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾನೇ ಸದ್ದು ಮಾಡ್ತಿದೆ, ಎಷ್ಟೋ ಕೆಲಸಗಳು ಕೂಡ ತೆಗೆದುಹಾಕಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಿದೆ, ಆಟೋಮೇಟೆಡ್ ಮಾಡ್ತಿದೆ, ನೀವು ಬೇಡ ಅಂತ. ಫಾರ್ ಎಕ್ಸಾಂಪಲ್ ಇಟ್ಕೊಂಡು ರಮೇಶ್ ಮಾತ್ರ ತಗೋಣ, ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಅವ್ನ ಕೆಲಸವನ್ನ AI ಕಿತ್ಕೊಂಡ್ಬಿಡ್ತು, ಅವನಿಗೆ ಕೆಲಸ ಇಲ್ಲ ಈಗ. ಸೊ ಅವ್ನು ಯಾವ್ಯಾವ್ದ್ರಲ್ಲಿ ಸ್ಟ್ರಗಲ್ ಅಲ್ಲಿ ಸಿಗಾಕೊಳ್ತಾನೆ, EMI ಸ್ಟ್ರಗಲ್ ಅಲ್ಲಿ ಸಿಗಾಕೊಳ್ತಾನೆ, ಮಕ್ಕಳು ಸ್ಕೂಲ್ ಫೀಸ್ಗಳಲ್ಲಿ ಸಿಗಾಕೊಳ್ತಾನೆ, ಹೆಂಡತಿ ನೋಡ್ಕೊಳ್ಳೋ ವಿಚಾರದಲ್ಲಿ ಸಿಗಾಕೊಳ್ತಾನೆ, ಕಮಿಟ್ಮೆಂಟ್ ಸಿಗಾಕೊಳ್ತಾನೆ, EMI ಸಿಗಾಕೊಳ್ತಾನೆ, ಲೋನ್ಸ್ ಸಿಗಾಕೊಳ್ತಾನೆ. ಆದ್ರೆ ಪ್ರಿಯಾ ಹಾಗಾಗಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಪ್ರಿಯಾ ಕೆಲಸ ಕಳ್ಕೊಂಡ್ರು ಕೂಡ ಅವಳೊಂದು ಪ್ಯಾಸಿವ್ ಇನ್ಕಮ್ ನ ಇಟ್ಕೊಂಡಿದ್ಲು. ಅಂದ್ರೆ ನಾನು ನಿಮ್ಗೆ ಹೇಳಕ್ ಹೊರಟಿರೋದು ಅರ್ಥ ಮಾಡ್ಕೊಳ್ಳಿ. ಈಗ ನಾನೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಅಂದಿದ್ರೆ ನಾನು ಸೆಟಲ್ಡ್, ನನ್ನ ಪಕ್ಕ ನನ್ನ ದುಡ್ಡು ರೆಡಿ ಇದೆ ಅಂತ ಅನ್ಕೊಳ್ಳೋದು ತಪ್ಪು. ಖಂಡಿತ ನೀವು ಅರ್ಥ ಮಾಡ್ಕೊ, ಒಂದು ಪ್ಯಾಸಿವ್ ಇನ್ಕಮ್ ದಯವಿಟ್ಟು ಇಟ್ಕೋಬೇಕು. ನೀವು ಪ್ಯಾಸಿವ್ ಇನ್ಕಮ್ ಇಟ್ಕೊಂಡಾಗ ಮಲ್ಟಿಪಲ್ ಪ್ಯಾಸಿವ್ ಇಟ್ಕೊಂಡ್ಬಿಟ್ಟಿದ್ರು ಇನ್ನೂ ಒಳ್ಳೇದು. ಆಗ ಏನಾಗುತ್ತೆ, ಅದೇ ಅವನು 20 ವರ್ಷ ದುಡ್ದಿರ್ತಾನಲ್ಲ, ದುಡ್ದು ಅವ್ನು ಏನೋ ಸೇವಿಂಗ್ಸ್ ಮಾಡಿದ್ರೆ ಬರೀ ಕಮಿಟ್ಮೆಂಟ್ಸು, EMI ಸ್ಟ್ರಗಲ್, ಆಳು ಮೂಡು ಅಂತ ಇಟ್ಕೊಂಡಿದ್ದೆ. ಆದ್ರೆ ಪ್ರಿಯಾ ಹಾಗೆ ಮಾಡ್ಲಿಲ್ಲ. ಅವಳೊಂದು ಇನ್ಕಮ್ ನ ರೀಗ್ರೋತ್ ಮಾಡ್ಕೊಂಡು, ಅವಳು ಪ್ಯಾಸಿವ್ ಇನ್ಕಮ್ ಬರೋ ತರ ಮಾಡ್ಕೊಂಡು, ಮಲ್ಟಿಪಲ್ ಇನ್ಕಮ್ಸ್ ಬರೋ ತರ ಮಾಡ್ಕೊಂಡು, ಅದೇ 45 ವರ್ಷದಲ್ಲಿ ಇವಳು ಆರಾಮಾಗಿ ಜಾಲಿಯಾಗಿ ಟ್ರಾವೆಲ್ ಮಾಡ್ತಿದ್ರೆ, ಇತ್ತ ಕಡೆ ನೀವು ನೋಡ್ತಿರ್ಬೋದು ರಮೇಶು ಸ್ಟ್ರಗಲ್ ಅಲ್ಲಿ ಬೀಳ್ತಿದ್ದಾನೆ, ಕಮಿಟ್ಮೆಂಟ್ ಅಲ್ಲಿ ಬಿದ್ದಿದ್ದಾನೆ, ಸ್ಕೂಲ್ ಫೀಸ್ ಅಲ್ಲಿ ಬಿದ್ದಿದ್ದಾನೆ, ಮಕ್ಕಳನ್ನ ಸಾಕೋದಲ್ಲಿ ಬಿದ್ದಿದ್ದಾನೆ, ಕಮಿಟ್ಮೆಂಟ್ ಅಲ್ಲಿ ಸಿಗಾಕೊಂಡಿದ್ದಾನೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗ ನೀವು ಹೇಳ್ಬೋದು ಪ್ರಿಯಾ ಈಸ್ ದ ಫಿನಾನ್ಷಿಯಲ್ ಫ್ರೀಡಮ್. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು? ನಿಮ್ಮ ಇನ್ಕಮ್ ಅನ್ನ ಗ್ರೋ ಮಾಡ್ಕೋಬೇಕೆ ವಿನಃ ಡಿಕ್ರೀಸ್ ಮಾಡ್ಕೋಬಾರ್ದು. ಅಂದ್ರೆ ಇನ್ಫ್ಲೇಷನ್ಗಳಿದೆ, ನೀವು ಹಣದುಬ್ಬರ ಆಗುತ್ತೆ. ಸೊ ಅದ್ರ ಬಗ್ಗೆ ಒಂದು ಕಾನ್ಸಂಟ್ರೇಟ್ ಮಾಡಿದಾಗ ನಿಮ್ಮ ಇನ್ಕಮ್ ನ ಹೇಗೆ ಎಕ್ಸ್ಟ್ರಾ ಮಾಡ್ಕೋಬೇಕು ಅನ್ನೋದನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ನೀವು ಕೇಳ್ಬೋದು, ವೈ ಫಿನಾನ್ಷಿಯಲ್ ಫ್ರೀಡಮ್ ಈಸ್ ಇಂಪಾರ್ಟೆಂಟ್? ಫೈನಾನ್ಷಿಯಲ್ ಫ್ರೀಡಮ್ ನನಗೆ ಯಾಕೆ ಇಂಪಾರ್ಟೆಂಟು, ನಮಗೆ ಏನು ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಂತ ನೀವೇನಾದ್ರೂ ಆ ಥರ ಬೇಜವಾಬ್ದಾರಿತನ ಇಟ್ಕೊಂಡ್ರೆ ದಯವಿಟ್ಟು ಆ ಮೈಂಡ್ ಸೆಟ್ನ ತೆಗೆದಾಕಿ. ಫಿನಾನ್ಷಿಯಲ್ ಫ್ರೀಡಮ್ ಅನ್ನೋದು ತುಂಬಾನೇ ಪ್ರತಿಯೊಬ್ಬ ವ್ಯಕ್ತಿಗೂ ಇಂಪಾರ್ಟೆಂಟು. ಅವ್ನು 20,000 ದುಡಿಲಿ, 15,000 ದುಡಿಲಿ, ಅಥವಾ 1,00,000 ದುಡಿಲಿ, ಫಿನಾನ್ಷಿಯಲ್ ಫ್ರೀಡಮ್ ಇಂಪಾರ್ಟೆಂಟು. ಅಂದ್ರೆ ನಾವು ಫ್ಯೂಚರ್ ಪ್ಲಾನೇ ಮಾಡಿದಿರ ನಾವು ಫಿನಾನ್ಷಿಯಲ್ ಮಾಡ್ಕೊಳ್ತೀನಿ ಅಂದ್ರೆ ಯು ವಿಲ್ ಬಿ ಅಟ್ ರಿಸ್ಕ್, ನೀವು ತುಂಬಾನೇ ರಿಸ್ಕ್ ಅಲ್ಲಿ ಬೀಳ್ತೀರಾ ಅಂತ. ಸೊ ಐ ವಿಲ್ ಗಿವ್ ಯು ವೈ ಫಿನಾನ್ಷಿಯಲ್ ಫ್ರೀಡಮ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು ನಿಮಗೆ. ಸೊ ಫಾರ್ ಎಕ್ಸಾಂಪಲ್, ಜಾಬ್ ಮಾಡಿದ ತಕ್ಷಣ, ನಾನು ಅರ್ನ್ ಮಾಡಿದ ತಕ್ಷಣ ಅದು ಗ್ಯಾರಂಟಿಡ್ ಅಲ್ಲ. ನಾಳೆ ನಿಮ್ಮನ್ನ ಕೆಲಸದಿಂದ ತೆಗೆದಾಕಿದ್ರೆ ಏನ್ ಮಾಡ್ತೀರಿ? ನಿಮ್ ಸೇವಿಂಗ್ಸ್ ಏನಿದೆ? ನೀವು ಯಾವ ಪ್ಯಾಸಿವ್ ಇನ್ಕಮ್ ಇಟ್ಕೊಂಡಿದ್ದೀರಾ, ಅಥವಾ ರೆಂಟಲ್ ಯಾವ್ದಾರ ಇನ್ಕಮ್ ಇಟ್ಕೊಂಡಿದ್ದೀರಾ? ಯಾವುದು ಇರೋದಿಲ್ಲ. ಸೊ ಅದರಿಂದ ಡಿಪೆಂಡೆಂಟ್ ಸ್ಕಿಲ್ಸು, ಆಪರ್ಚುನಿಟೀಸು ಅಥವಾ ಹೆಲ್ತ್
ನಾವು ಇದನ್ನ ತುಂಬಾ ಡಿಪೆಂಡೆಂಟ್ ಆಗಿರ್ತೀವಿ. ನಾವು ಜಾಬ್ ಮಾಡೋರು ಒಂದು ಡಿಪೆಂಡೆಂಟ್ ಆಗಿರ್ತೀವಿ ಸ್ಕಿಲ್ಸ್ ಮೇಲೆ, ನಮ್ಮ ಕೆಲಸದ ಸ್ಕಿಲ್ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ, ಆಪರ್ಚುನಿಟೀಸ್ ವೆಯ್ಟ್ ಮಾಡ್ತಿರ್ತೀವಿ, ಅಥವಾ ಹೆಲ್ತ್ ನಮ್ಗೆ ಇಶ್ಯೂ ಆಯ್ತು ಅಂದ್ರೆ ಏನ್ ಮಾಡ್ತೀರಾ? ಸೊ ಫಾರ್ ಎಕ್ಸಾಂಪಲ್ AI ಅನ್ನೋದು ನಮ್ಮ ಕೆಲಸವನ್ನ ಕಿತ್ಕೊಂಡಿದ್ದೇ ಆಯ್ತು ಅಂದ್ರೆ, ಅಥವಾ ಆಕ್ಸಿಡೆಂಟ್ ಆಯ್ತು ಅಂತ ಇಟ್ಕೊಂಡ್ರೆ, ಅಥವಾ ನಮ್ಮ ಸ್ಕಿಲ್ಲೇ ನಮಗೆ ಪ್ರಾಬ್ಲಮ್ ಆಯ್ತು ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಮ್ಮ ಸ್ಕಿಲ್ ಇವಾಗ ಸಾಲಲ್ಲ, ಇದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಬೇಕಾಗುತ್ತೆ, ಅಥವಾ ಇದಕ್ಕಿಂತ ಆಟೋಮೇಟೆಡ್ ಏನೋ ಒಂದು ಸಾಫ್ಟ್ವೇರ್ ಬಂದಿರುತ್ತೆ, ನೀವು ಸ್ಕಿಲ್ ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ? ಯು ಲಾಸ್ ದ ಜಾಬ್. ದಟ್ ಈಸ್ ವೈ ಐ ಆಮ್ ಸೇಯಿಂಗ್ ಗ್ಯಾರಂಟಿ ಇಲ್ಲ. ಸೊ ನೀವು ಫೈನಾನ್ಸ್ ಅಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಇದೇ ಕಾರಣಕ್ಕೆ. ನಾನು ಕೆಲಸದಾಗ ಮಾಡ್ತಾ ಇದ್ದೀನಿ, 1 ಲಕ್ಷ ಸಂಬಳ ಬರ್ತಿದೆ ನನಗೆ, ವರ್ಷಕ್ಕೆ 12 ಲಕ್ಷ ಸಂಬಳ ಬರ್ತಾ ಇದೆ, ನಾನು ಸೆಕ್ಯೂರ್ ಅಂತ ನೀವು ಅನ್ಕೊಂಡ್ರು ಕೂಡ ಇಲ್ಲಿ ತಪ್ಪಾಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ಅದಕ್ಕೂ ಕೂಡ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಟ್ಯಾಕ್ಸಿ ಡ್ರೈವರ್ ಕೆಲಸ ಮಾಡ್ತಿದ್ದಾನೆ ಅಂತ ಇಟ್ಕೋಣ, ಅವ್ನು ಲೋ ಇನ್ಕಮ್. ಅದೇ ವಿಕ್ರಮ್ ಒಂದು ಹೈ ಇನ್ಕಮ್ ಅಲ್ಲಿ ಇದ್ದಾನೆ ಅಂತ ಇಟ್ಕೋಣ. ಸೊ ಟ್ಯಾಕ್ಸಿ ಡ್ರೈವರ್ ಒಳ್ಳೆ ಅರ್ನ್ ಮಾಡ್ತಿದ್ದಾನೆ. ಇವತ್ತು ನೀವು ಹೇಳ್ಬೋದು 60,000 ರೂಪಾಯಿನೂ ದುಡಿಯೋರು ಇದ್ದಾರೆ, 50,000 ರೂಪಾಯಿ ಕೂಡ ದುಡಿಯೋರು ಇದ್ದಾರೆ. ಇದೇ ವಿಕ್ರಮ್ ಕೂಡ 50,000 60,000ನೇ ದುಡಿತಾನೆ, ಅಥವಾ ಒಟ್ಟು 1 ಲ್ಯಾಕ್ ಅಂತ ಇಟ್ಕೊಳ್ಳೋಣ, 1 ಲ್ಯಾಕ್ ಅಂತ ಇಟ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿ ಗಮನಿಸಬೇಕಾಗುತ್ತೆ, ಟ್ಯಾಕ್ಸಿ ಡ್ರೈವರ್ಗೆ ಏನಾದ್ರು ಅಪ್ಪಿತಪ್ಪಿ ಆಕ್ಸಿಡೆಂಟ್ ಆಯ್ತು ಅಂತ ಇಟ್ಕೊಳ್ಳೋಣ, ಒಂದು ಕೈ ಕಳ್ಕೊಂಡು, ಕಾಲ್ ಕಳ್ಕೊಂಡು, ಅಥವಾ ಗಾಡಿನೇ ತುಂಬಾ ಡ್ಯಾಮೇಜ್ ಆಯ್ತು ಅಂದ್ರೆ ಅವ್ನು ಏನೇನು ಸ್ಟ್ರಗಲ್ ಅಲ್ಲಿ ಬೀಳ್ತಾನೆ ನೋಡಿ. ಒಂದು ಇನ್ಕಮ್ ಬರಲ್ಲ ಅವನಿಗೆ, ಇನ್ಕಮ್ ಸ್ಟಾಪ್ ಆಗುತ್ತೆ, ಪ್ಯಾಸಿವ್ ಇನ್ಕಮ್ ಇರಲ್ಲ ಅವನಿಗೆ, ನೋ ಜಾಬ್, ಅವನು ಬೇರೆ ಯಾವುದು ಜಾಬ್ ಇರಲ್ಲ. ಸೊ ಅವ್ನು ಯಾವುದೇ ಕಾರಣಕ್ಕೂ ಅವ್ನು ಯಾವುದೋ ಪ್ಯಾಸಿವ್ ಇನ್ಕಮ್ಗೆ ಬಿದ್ದಿಲ್ಲ, ಅವನು ಯಾವುದು ಕೂಡ ಇನ್ವೆಸ್ಟ್ ಮಾಡಿಲ್ಲ, ಮನಿನ ಸೇಫ್ ಮಾಡಿ ಇಟ್ಕೊಂಡಿಲ್ಲ, ಬರೀ ಕಮಿಟ್ಮೆಂಟ್ಸ್ ಅಲ್ಲಿ ಬೀಳ್ತಿದ್ದಾನೆ, ಕಮಿಟ್ಮೆಂಟ್ಸ್ನ ಕಮ್ಮಿ ಮಾಡ್ಕೊಳ್ತಾ ಇಲ್ಲ, ಇನ್ನು ಜಾಸ್ತಿ ಮಾಡ್ಕೊಳ್ತಿದ್ದಾನೆ. ಸೊ ಅದರಿಂದ ಟ್ಯಾಕ್ಸಿ ಡ್ರೈವರ್ ಲೈಫ್ ಇಲ್ಲಿ ಹಾಳಾಯ್ತು. ಇಲ್ಲಿ ಅವನು ಫಿನಾನ್ಷಿಯಲ್ ಫ್ರೀಡಮ್ನ ಅರ್ಥ ಮಾಡ್ಕೊಂಡಿಲ್ಲ, ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿಲ್ಲ. ಸೊ ಅದೇ ವಿಕ್ರಮ್ಗೆ ಫಿನಾನ್ಷಿಯಲ್ ಫ್ರೀಡಮ್, ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಆತ ಏನ್ ಮಾಡ್ದ, ಅವ್ನು ಕೆಲಸ ಹೋದರೂ ಕೂಡ, ಪಾಯಿಂಟ್ ಟು ಬಿ ನೋಟೆಡ್, ಕೆಲಸ ಹೋದರೂ ಕೂಡ ಅವನು ಒಂದು ಪ್ಯಾಸಿವ್ ಇನ್ಕಮ್ ಇಟ್ಕೊಂಡಿದ್ದ. ಫಾರ್ ಎಕ್ಸಾಂಪಲ್ ಎಲ್ಲೋ ಮನೆ ಪರ್ಚೇಸ್ ಮಾಡಿ ರೆಂಟಲ್ ಬರೋ ಥರ ಇಟ್ಕೊಂಡಿರ್ತಾನೋ, ಅಥವಾ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಎಲ್ಲೋ ಒಂದು ಸೈಟ್ ಅನ್ನ ಪರ್ಚೇಸ್ ಮಾಡಿರೋದಾಗಿರ್ಬೋದು, ಅಥವಾ ಅವನ ಸ್ಟ್ರಗಲ್ ಅಲ್ಲಿ ಬೀಳಕ್ ಸಾಧ್ಯನೇ ಇಲ್ಲ ಆ ವಿಚಾರದಲ್ಲಿ, ಅವಾಗ ಅವನು ಅದಲ್ದಿರೋ ರೆಂಟಲ್ ಇನ್ಕಮ್ ಕೂಡ ಮಾಡಿ ಇಟ್ಕೊಂಡಿರ್ತಾನೆ. ನೋಡಿದ್ರಲ್ಲ, ದಟ್ ಈಸ್ ದ ಪವರ್ ಆಫ್ ಫಿನಾನ್ಷಿಯಲ್ ಫ್ರೀಡಮ್ ಪವರ್. ಅದಕ್ಕೆ ಹೇಳೋದು ಫಿನಾನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಮನಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದುಡ್ಡೊಂದು ಇದ್ರೆ ಸಾಕು ಅಂತ ಪ್ರಪಂಚದಲ್ಲಿ ಹೇಳ್ತಾರಲ್ಲ, ಅದಕ್ಕೇನೆ 99% ಅಷ್ಟು ದುಡ್ಡು ಮನುಷ್ಯನ್ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ. ಸೊ ನೀವು ಇವತ್ತು ಈ ಕ್ಷಣ ಕೂಡ ನೀವು ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕೂಡ ನಿಮ್ಗೆ ಗೈಡ್ ಮಾಡ್ತೀನಿ. ಸೊ ನೆಕ್ಸ್ಟ್, ನೆಟ್ ವರ್ತ್ ನಾಟ್ ಯುವರ್ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳಿದ್ದೀನಿ. ಏನದು ನೆಟ್ ವರ್ತ್? ನೀವು ಅನ್ಕೋಬಹುದು, ನನ್ನ ಹತ್ರ ರಿಯಲ್ ಎಸ್ಟೇಟ್ ಇದೆ, ನನ್ನ ಹತ್ರ ಸೈಟ್ ಇದೆ, ನನ್ನ ಹತ್ರ ಹಾಳು ಮುಳ್ಳಿದೆ, ನನ್ನ ಹತ್ರ ಕಾರ್ ಇದೆ, ಬಂಗ್ಲೆ ಇದೆ ಅಂತ ಅನ್ಕೊಳ್ತೀರ. ಆದ್ರೆ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ನೀವು ಯಾವ್ದನ್ನು ಸೇಲ್ ಮಾಡಲ್ಲ. ಅದನ್ನ ಸ್ಟ್ರಗಲ್ ಬಿದ್ದು ತಗೊಂಡಿರ್ತೀರ, ಅಥವಾ ತಾತನ ಆಸ್ತಿನೋ ಅಪ್ಪನ ಆಸ್ತಿನೋ ಬಂದಿರುತ್ತೆ, ಆದ್ರೆ ನೀವು ಸ್ಟ್ರಗಲ್ ಗೊತ್ತಿರಲ್ಲ ನಿಮ್ಗದು. ಅದು ನೆಟ್ ವರ್ತ್ ಅಂತ ಇಟ್ಕೊಂಡ್ರೆ ನಿಮಗೆ ಇದು ಫೈನಾನ್ಷಿಯಲ್ ಫ್ರೀಡಮ್ ಅಲ್ಲ. ಆಸ್ತಿ ಇದೆ, ಪಾಸ್ತಿ ಇದೆ ಅಂದ ತಕ್ಷಣ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಹೇಳಬಾರ್ದು ನೀವು, ಅದು ತಪ್ಪು. ಅದಕ್ಕೆ ನಾನು ಅದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಅದಕ್ಕೆ ನೀವು ಇಲ್ಲಿ ಗಮನಿಸಬಹುದು, ಬಹಳ ಜನ ಆಸ್ತಿ ಮಾಡಿರ್ತಾರೆ ಅನ್ಕೊಂಡಿದ ತಕ್ಷಣ ನಾನು ಫೈನಾನ್ಷಿಯಲ್ ಫ್ರೀಡಮ್ ಅಲ್ಲಿ ಇದೀನಿ ಅಂತ ಅನ್ಕೊಬಿಡ್ತಾರೆ. ಅಂದ್ರೆ ನಾನು ಚೆನ್ನಾಗಿರ್ತೀನಿ, ನನ್ನ ಲೈಫ್ ಸಕ್ಕರ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ ಮುಂದೆ ಅಂತ 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 ಅನ್ಕೊಳ್ತಾರೆ. ಅಂದ್ರೆ ದಟ್ ಈಸ್ ನಾಟ್, ತಪ್ಪು. ಸೊ ರಿಯಲ್ ಎಸ್ಟೇಟು, ಜಮೀನು, ಸೈಟು ಇವ್ಯಾವನ್ನೂ ಕೂಡ ನೀವು ಸೇಲ್ ಮಾಡಲ್ಲ, ನೀವು ಆಗಲ್ಲ ಅದು. ಯಾಕಂದ್ರೆ ಅದಕ್ಕೆ ಒಂದು ರೆಗ್ಯುಲರ್ ಇನ್ಕಮ್ ಅನ್ನೋದು ಕೂಡ ಇರಲ್ಲ. ಆಸ್ತಿ ಪಾಸ್ತಿ ಮಾಡಿದ ತಕ್ಷಣ ರೆಗ್ಯುಲರ್ ಇನ್ಕಮ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಸೈಟ್ ಏನ್ ದುಡ್ಡು ಕೊಡುತ್ತಾ ನಿಮ್ಗೆ ವಾಪಸ್ಸು? ತಿಂಗಳ ನಿಮ್ಗೆ ಇಷ್ಟು ದುಡ್ಡು ಅಂತ ಕೊಡುತ್ತಾ? ಬಟ್ ಲಮ್ಸಮ್ ಬರುತ್ತೆ, ಬಟ್ ನೀವು ಮಾರ್ಬೇಕಲ್ಲ. ಅದನ್ನ ಮಾರಿದ್ರೆ ಹೋಯ್ತು ನಿಮ್ಗೆ ಅಸೆಟ್. ಇನ್ವೆಸ್ಟ್ ಮಾಡಿ, ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ, ಮ್ಯೂಚುವಲ್ ಫಂಡ್ಸ್ ಮೇಲೆ, ಶೇರ್ಸ್ ಮೇಲೆ, ETF ಮೇಲೆ ಮಾಡಿ. ಸೊ ಈ ರೀತಿ ಹಲವಾರು ಜಾಗಗಳಿದಾವೆ ಇನ್ವೆಸ್ಟ್ ಮಾಡೋದಕ್ಕೆ. ಯೋಚನೆ ಮಾಡಿ, ಅಡ್ವೈಸ್ ತಗೊಂಡು ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ಇನ್ವೆಸ್ಟ್ ಮಾಡಿ. ಸೊ ಇದಕ್ಕೆ ನಾನು ನೆಕ್ಸ್ಟ್ ಇಂಪಾರ್ಟೆಂಟ್ ಕೊಡ್ತೀನಿ. ಈಗ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಸಂಜಯ್ ಮತ್ತೆ ಅಜಯ್ ಅಂತ ಇಬ್ರು ಇರ್ತಾರ ಅಂತ ಇಟ್ಕೋಣ. ಸಂಜಯ್ ಏನ್ ಮಾಡ್ತಾನೆ, ಕರೋಡಪತಿ, ಸಿಕ್ಕಾಪಟ್ಟೆ ದುಡ್ಡು ಇರುತ್ತೆ ಅವನ ಹತ್ರ, ಆದ್ರೆ ಅವನಿಗೆ ರೆಗ್ಯುಲರ್ ಇನ್ಕಮ್ ಇರಲ್ಲ. ಸೊ ಹೋಗ್ತಾ ಹೋಗ್ತಾ ದಿನೇ ಹಣದುಬ್ಬರ ಅಂತ ನಾವೇನ್ ಹೇಳ್ತೀವಿ. ಇದೇ ನಮ್ಮ ಅಪ್ಪನ ಕಾಲದಲ್ಲಿ 20 ರೂಪಾಯಿ 10 ರೂಪಾಯಿ ಕೆಜಿ ಅಕ್ಕಿ ಇತ್ತು, ಇವತ್ತು ನಮ್ಮ ಕಾಲದಲ್ಲಿ 60 ರೂಪಾಯಿ 100 ರೂಪಾಯಿ ಕೊಟ್ಟರು ಒಳ್ಳೆ ಅಕ್ಕಿ ಸಿಕ್ಕಲ್ಲ. ಸೊ ಆ ಕರೋಡಪತಿ ಇದ್ದವನು ಏನ್ ಮಾಡ್ತಾನೆ, ರೆಗ್ಯುಲರ್ ಇನ್ಕಮ್ ಇರಲ್ಲ, ಆಸ್ತಿ ಪಾಸ್ತಿ ನಂಬ್ಕೊಂಡಿರ್ತಾನೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ಕೂಡ ದಿನೇ ಅವನ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಅಲ್ಲಿ ಅವನು ಫೈನಾನ್ಷಿಯಲ್ ಫ್ರೀಡಮ್ ಕಳ್ಕೊತಾನೆ, ಫಿನಾನ್ಸ್ ರಿಸ್ಕ್ ಅಲ್ಲಿ ಬೀಳ್ತಾನೆ. ಅವನೆಲ್ಲೂ ಇನ್ವೆಸ್ಟ್ ಮಾಡಲ್ಲ, ರೆಗ್ಯುಲರ್ ಇನ್ಕಮ್ ಇರಲ್ಲ, ಕೋಟಿ ಇದೆ ಮನೆಯಲ್ಲಿ, ಕೋಟಿ ದಿನೇ ಖಾಲಿ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ನಾಟ್ ಫೈನಾನ್ಷಿಯಲ್ ಫ್ರೀಡಮ್.
ನಿಮ್ಮ ಹತ್ರ ಕೋಟಿ ಇದ್ದ ತಕ್ಷಣ ನೀವು ಫೈನಾನ್ಷಿಯಲ್ ಫ್ರೀಡಮ್ ಅಂತಾನು ಹೇಳುವಾಗಿಲ್ಲ. ಸೊ ಅದೇ ಅಜಯ್ ಬುದ್ವಂತ ಏನ್ ಮಾಡ್ತಾನೆ, ಅವನು ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾನೆ, ಕ್ಯಾಶ್ ಫ್ಲೋ ಬರೋ ತರ ನೋಡ್ಕೊಳ್ತಾನೆ, ರೆಗ್ಯುಲರ್ ಇನ್ಕಮ್ ಬರೋ ತರ ನೋಡ್ಕೊಳ್ತಾನೆ, ರೆಂಟಲ್ ಇನ್ಕಮ್ ಬರೋ ತರ ನೋಡ್ಕೊತಾನೆ, ಬಾಡಿಗೆ ಬರೋ ತರ ನೋಡ್ಕೊಳ್ತಾನೆ. ಸೊ ಈಗ ಅವ್ರು ಹೇಳ್ತಾನೆ, ಯಾವುದೇ ವರಿ ಇಲ್ಲ ಗುರು, ಫಿನಾನ್ಸ್ ಅಲ್ಲಿ ನಾನು ಸೂಪರ್ ಆಗಿದ್ದೀನಿ, ನಾನು ಫಿನಾನ್ಷಿಯಲ್ ಫ್ರೀಡಮ್ ಪವರ್ ಇದೆ, ನನಗೆ ಆ ಬುದ್ಧಿ ಇದೆ, ನನ್ನ ಕ್ಯಾಶ್ ಫ್ಲೋನ್ ಹೇಗೆ ಇಟ್ಕೋಬೇಕು, ನನ್ನ ದುಡ್ಡನ್ನ ಹೇಗೆ ಇನ್ವೆಸ್ಟ್ ಮಾಡಬೇಕು, ನಾನು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಇನ್ಕಮ್ ಚೆನ್ನಾಗಿ ಬರುತ್ತೆ, ನನ್ನ ದುಡ್ಡನ್ನ ಹೇಗೆ ದುಡಿಸ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಅಜಯ್ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಯಾವಾಗ್ಲಿಂದ ಹೇಳ್ತಿರೋದು, ಮನಿ, ದುಡ್ಡು ಇಂಪಾರ್ಟೆಂಟ್, ಅದನ್ನ ಹೇಗೆ ಗ್ರೋ ಮಾಡೋದು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಮುಂದಿನ ಹೋಗೋಣ. ಸೊ ನೋ ಟೆಂಪ್ರವರಿ ಇನ್ಕಮ್. ಸೊ ಏನದು ನೋ ಟೆಂಪ್ರವರಿ ಇನ್ಕಮ್ ಅಂತ ಕೇಳಿದ್ರೆ, ಇನ್ಕಮ್ ಡಸ್ ನಾಟ್ ಗ್ರೋ, ಫಿನಾನ್ಷಿಯಲ್ ರಿಸ್ಕ್. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಇನ್ಫ್ಲೇಷನ್ ಆಗ್ತಿರುತ್ತೆ, ಜಾಬ್ ಆಪರ್ಚುನಿಟೀಸ್ಗಳು ಸಿಗಲ್ಲ, ಅವಾಗ ಏನ್ ಮಾಡ್ತೀರಾ? ಸೊ ಅದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ ಇವಾಗ. ಸೊ ದೀಪಾ ಅಂತ ಒಬ್ಳು ಇರ್ತಾಳೆ, ರೂಪಾ ಅಂತ ಒಂದು ಹುಡುಗಿ ಇರ್ತಾರೆ. ಇವರಿಬ್ರಲ್ಲೂ ಕೂಡ ಒಂದು ಡಿಫ್ರೆನ್ಸ್ ನಿಮ್ಗೆ ಕಾಣಿಸುತ್ತೆ. 2 ವರ್ಷದಿಂದ ದೀಪಾ ಏನ್ ಮಾಡ್ತಿರ್ತಾರೆ ಅಂದ್ರೆ ಯೂಟ್ಯೂಬ್ ಚಾನಲ್ ನಡೆಸ್ತಿರ್ತಾರೆ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್. ಈಗ ಆಕೆಗೆ ಒಳ್ಳೆ ಇನ್ಕಮ್ ಬರ್ತಿರ್ತಾರೆ, ಸೂಪರ್ ಇನ್ಕಮ್, ಒಳ್ಳೆ ಚಾನಲ್ ಸೂಪರ್ ಆಗಿ ರನ್ ಆಗ್ತಿರುತ್ತೆ, ಒಳ್ಳೆ ಇನ್ಕಮ್ ಬರ್ತಿರುತ್ತೆ. ಸಡನ್ ಆಗಿ ಏನಾಗುತ್ತೆ, ಯೂಟ್ಯೂಬ್ ಇಂದ ಆಲ್ಗರಿದಮ್ ಚೇಂಜ್ ಆಗೋಗುತ್ತೆ, ಸೆಟ್ಟಿಂಗ್ಸ್ ಚೇಂಜ್ ಆಗುತ್ತೆ. ಪ್ರತಿ ಸಲನೂ ಕೂಡ ಯೂಟ್ಯೂಬ್ ಆಲ್ಗರಿದಮ್ ಚೇಂಜ್ ಆಗುತ್ತೆ, ಕೀವರ್ಡ್ಸ್ಗಳ ಮೇಲೆ ವರ್ಕ್ ಮಾಡಬೇಕು, ಟೈಟಲ್ಸ್ ಮೇಲೆ ಗೊತ್ತಿರಬೇಕು, ಅದು ಸಡನ್ ಆಗಿ ಚೇಂಜ್ ಆಗುತ್ತೆ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್. ಆಗ ಫಿನಾನ್ಷಿಯಲ್ ರಿಸ್ಕ್ ಅಲ್ಲಿ ಬೀಳ್ತಾಳೆ ಇದೇ ದೀಪಾ. ಬಿಕಾಸ್ ಅವಳಿಗೆ ಯಾವುದೇ ಪ್ಯಾಸಿವ್ ಇನ್ಕಮ್ ಇಲ್ಲ, ಯಾವುದೇ ರೆಂಟಲ್ ಇನ್ಕಮ್ ಇಲ್ಲ, ಆಕೆ ಎಲ್ಲೂ ಇನ್ವೆಸ್ಟ್ ಮಾಡಿಲ್ಲ, ಆಕೆ ಹೊಸದಾಗಿ ಏನು ಐಡಿಯಾ ಮಾಡಿಲ್ಲ, ಅವಳ ಸ್ಕಿಲ್ನ ಅಪ್ಗ್ರೇಡ್ ಮಾಡಿಲ್ಲ. ಸೊ ಆಕೆ ಬಿದ್ದಿದ್ದು ಫಿನಾನ್ಷಿಯಲ್ ರಿಸ್ಕ್ ಅಲ್ಲಿ. ಅದೇ ರೂಪಾ ಹಾಗೆ ಮಾಡ್ಲಿಲ್ಲ, ರೂಪಾ ಬುದ್ಧಿವಂತ ಇದ್ದಾಳೆ. ಆಕೆ ಏನ್ ಮಾಡಿದ್ಲು, ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ, ಪ್ಯಾಸಿವ್ ಇನ್ಕಮ್ ಬರೋ ತರ ನೋಡ್ಕೊಳ್ತಾಳೆ, ರೆಂಟಲ್ ಇನ್ಕಮ್ ಬರೋ ತರ ನೋಡ್ಕೊಳ್ತಾಳೆ. ಇನ್ಫ್ಲೇಷನ್ ಆದ್ರೂ ಕೂಡ ಆಕೆ ಸರ್ವೈವ್ ಆಗ್ತಾಳೆ. ಆಕೆ ಯಾವ ಒಂದು ಟ್ರ್ಯಾಪ್ ಅಲ್ಲೂ ಬಿದ್ದಿಲ್ಲ, EMI ಟ್ರ್ಯಾಪ್ ಅಲ್ಲಿ ಬಿದ್ದಿಲ್ಲ, ಟೆನ್ಷನ್ ಬಿದ್ದಿಲ್ಲ, ದುಡ್ಡಿತ್ತು ಅದನ್ನ ಬಿಸ್ನೆಸ್ ಮಾಡಿದ್ಲು, ಕ್ಲಿಕ್ ಆಗಿದ್ರೆ ಪ್ಯಾಸಿವ್ ಇನ್ಕಮ್ ಒಂದು ಎಕ್ಸಾಂಪಲ್ ಇಟ್ಕೊಂಡ್ಲು, ರೆಂಟಲ್ ಇನ್ಕಮ್ ಬರೋ ತರ ಮಾಡ್ಕೊಂಡ್ಲು. ಇನ್ಫ್ಲೇಷನ್ ಆದರೂ ಕೂಡ ಆಕೆ ಸರ್ವೈವ್ ಆಗುವಷ್ಟು ಹಣವನ್ನೇ ಬೆಳೆಸ್ತಾಳೆ ಮತ್ತೆ. ಸೊ ರೂಪಾ ತರ ಬುದ್ಧಿವಂತೆ ಆಗಿ ದೀಪಾ ತರ ದಡ್ಡಿ ಆಗ್ಬೇಡಿ. ಈಗ ನೀವು ಕೇಳ್ಬೋದು, ಚಂದನ್ ನನಗೆ ಈಗ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಅರ್ಥ ಆಯ್ತು, ಈಗ ನೀವು ಕೇಳ್ಬೋದು ನನ್ನನ್ನ, ಹೇಗಪ್ಪ ನಾನು ಇದೇ ತರ ಮಾಡೋದು? ನೀವು ಫಸ್ಟ್ ಅಲ್ಲಿ ಹೇಳಿದ್ರಲ್ಲ 20,000 ಸಂಬಳ ಇದ್ರೂ ಕೂಡ ಪರವಾಗಿಲ್ಲ, ನೀವು ಫೈನಾನ್ಸ್ ನ ಅರ್ಥ ಮಾಡ್ಕೋಬಹುದು, ಹೇಗೆ ಸೇವಿಂಗ್ಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀರಾ, ಏನೋ ಟಿಪ್ಸ್ ನನಗೆ ಕೊಡಿ ಅಂತ ನೀವು ಕೇಳೋದಾದ್ರೆ, ನಾನು ಕೊಡ್ತೀನಿ ನಿಮಗೆ 7 ಟಿಪ್ಸ್ ಕೊಡ್ತೀನಿ ನಿಮಗೆ. ಸೊ 7 ಟಿಪ್ಸ್, ಹೌ ಟು ಅಚೀವ್ ಫಿನಾನ್ಷಿಯಲ್ ಫ್ರೀಡಮ್. ಹೇಗೆ ಅಚೀವ್ ಮಾಡಬೇಕು ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ನ, ಯಾವ ಸ್ಟೆಪ್ ತಗೊಂಡ್ರೆ ನಿಮ್ಮ ಫಿನಾನ್ಸ್ ತುಂಬಾನೇ ಸೇಫ್ ಅಲ್ಲಿ ಇರುತ್ತೆ ಅನ್ನೋದು ನಾನು ಹೇಳ್ಕೊಡ್ತೀನಿ. ಈಗ ಮೊದಲನೇದಾಗಿ, ಬಿಲ್ಡ್ ಯುವರ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ಪ್ರತಿ ಸಲ ನಾನು ಅದನ್ನ ಹೇಳ್ತಾ ಇರೋದು, ನಿಮ್ಮ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ಗೆ ಇಟ್ಕೊಂಡ್ರೆ, ಸೊ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಮಾಡಿ, ಸ್ಟಾಕ್ ಅಲ್ಲಿ ಹೂಡಿಕೆ ಮಾಡಿ, ಬಿಸ್ನೆಸ್ ಮಾಡಿ, ನಿಮ್ಮ ಇನ್ಕಮ್ನ ಡಬಲ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಅನ್ಕೋಬಹುದು, ಸರ್ ಹೇಗೆ ಸರ್ ಇದೆಲ್ಲ ಮಾಡೋದಕ್ಕಾಗುತ್ತಾ ನೀವು ಅಂತಂದ್ರೆ, ಸ್ಟಾಕ್ಸ್ ಬಗ್ಗೆ ತುಂಬಾ ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಬಗ್ಗೆ ಲರ್ನ್ ಮಾಡಿ ನಂತರ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತ ಒಂದು ಸುಮಾರುಗಳು ಇರ್ತವೆ, ಅದನ್ನ ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಸರ್ ನನಗೆ ಸ್ಟಾಕ್ ಬಗ್ಗೆ ಐಡಿಯಾ ಇಲ್ಲ, ನನ್ನ ಎಜುಕೇಶನ್ ಇಲ್ಲ ಸ್ವಲ್ಪ, ನಾನೇನ್ ಮಾಡೋದು? ನೀವು ಬಿಸ್ನೆಸ್ ಮಾಡಿ. ಸರ್ ನಾನು ದುಡಿತಾ ಇದ್ದೀನಿ ಆದ್ರೂ ಬಿಸ್ನೆಸ್ ಮಾಡಿ, ಖಂಡಿತ ಮಾಡ್ಬೋದು. ಬಿಸ್ನೆಸ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ 9 to 5 ಜಾಬ್ ಹೋಗ್ತಿದ್ದೀರಾ, ಗೋ ವಿತ್ ದ ಫ್ಲೋ, ಆಫ್ಟರ್ 7 o'clock ಮೇಲೆ ಒಂದು ಬಿಸ್ನೆಸ್ ಮಾಡಿ. ಯಾಕಾಗಲ್ಲ? ನಿಮ್ಮ ಲೈಫ್ಗೆ ನೀವು ಮಾಡ್ಕೊಳ್ಳಿ. ಸೊ ಅವಾಗ ನೀವು ಒಂದು ಗೋಲ್ನ ಅಚೀವ್ ಮಾಡ್ದಂಗೆ ಆಗುತ್ತೆ. ಯು ಬಿಲ್ಡ್ ಯುವರ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್. ನೀವು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡ್ರೆ, ಪ್ಯಾಸಿವ್ ಇನ್ಕಮ್ ಇಟ್ಕೊಂಡ್ರೆ, ಬೇರೆ ಕಡೆಯಿಂದ ಹಣ ಬರೋ ತರ ನೀವು ಮಾಡಿಟ್ಕೊಂಡ್ರೆ, ನೀವು ಫೈನಾನ್ಷಿಯಲ್ ಫ್ರೀಡಮ್ನ ಮೊದಲನೇ ಸ್ಟೆಪ್ನ ನೀವು ಸರ್ವೈವ್ ಆಗಿದ್ದೀರಾ ಅಂತ ಅರ್ಥ. ಸೊ 2ನೇ ಸ್ಟೆಪ್ಗೆ ಹೋಗೋಣ. ಸೊ 2ನೇ ಸ್ಟೆಪ್, ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ ಅರ್ಲಿ, ಬೆಸ್ಟ್ ಡಿಸಿಷನ್ ಅಂತ ನಾನು ಹೇಳ್ತೀನಿ. ಅಂದ್ರೆ ನಾನು ಅದಕ್ಕೆ ಆಗ್ಲಿಂದ ಹೇಳ್ತಾ ಇದ್ದೀನಿ, ನಾಳೆ ಮಾಡ್ತೀನಿ, ನಾಳಿದ್ ಮಾಡ್ತೀನಿ, 1 ವರ್ಷ ಬಿಟ್ಟು ಮಾಡ್ತೀನಿ ಅನ್ನೋ ತಪ್ಪು. ಅದಕ್ಕೆ ನಾನು ಹೇಳ್ತಿರೋದು, ಇವತ್ತೇ ಇನ್ವೆಸ್ಟ್ ಮಾಡಿ, ಈಗಲೇ ಇನ್ವೆಸ್ಟ್ ಮಾಡಿ, ಗೊತ್ತಿರೋ ತರ ಕುತ್ಕೊಂಡು ಮಾತಾಡಿ. ಸೊ ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ ಅರ್ಲಿ, ಬೆಸ್ಟ್ ಡಿಸಿಷನ್. ಅಂದ್ರೆ ಅರ್ಲಿ ಟು ಇನ್ವೆಸ್ಟ್, ಅರ್ಲಿ ಟು ಮನಿ ಗ್ರೋ. ನೀವು ಎಷ್ಟು ಬೇಗ ನೀವು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿ ನಿಮ್ಮ ಕೆರಿಯರ್ ಗ್ರೋತ್ ನ ಬಿಲ್ಡ್ ಮಾಡ್ಕೊಳ್ತೀರಾ, ಬೈ ದ ಬಿಸ್ನೆಸ್ ಆರ್ ಎ ಸ್ಟಾಕ್, ಮ್ಯೂಚುವಲ್ ಫಂಡ್ಸ್, ವೇರ್ ಎವರ್ ನೀವು ಎಲ್ಲಾದ್ರೂ ಮಾಡಿ, ಬಟ್ ಸ್ಟಾರ್ಟ್ ಅರ್ಲಿ. ಈ ಕ್ಷಣದಿಂದನೇ ಯೋಚನೆ ಮಾಡಿ, ನನ್ನ ಫಿನಾನ್ಸ್ ನಾನು ಚೆನ್ನಾಗಿ ಇಟ್ಕೋಬೇಕು, ನಾನು 65 ವರ್ಷ 70 ವರ್ಷ ಆದ್ರೂ ಕೂಡ ಕಾಲ್ ಮೇಲೆ ಕಾಲು ಹಾಕೊಂಡು ನನ್ನ ಜೀವನವನ್ನು ಮಾಡ್ಕೋಬೇಕು. ಆಗಿದ್ದಾಗ ನಿಮ್ಮ ಲೈಫು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ರಿಸ್ಕ್ ಅಲ್ಲಿ ಬೀಳ್ತೀರಿ. ರಿಟೈರ್ಮೆಂಟ್ ಪ್ಲಾನ್ ಇಲ್ಲ ಅಂದ್ರೆ ಖಂಡಿತ ನೀವು ತುಂಬಾನೇ ಪ್ರಾಬ್ಲಮ್ ಬೀಳ್ಬೇಕಾಗುತ್ತೆ ದುಡ್ಡಿನ ವಿಚಾರದಲ್ಲಿ.
ಸೊ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಅಂದ್ರೆ ನೀವು ಇದನ್ನ ಮಾಡಿದಾದ್ರೆ ಸೆಕೆಂಡ್ ಸ್ಟೆಪ್ ಗೋಲ್ನ ನೀವು ರೀಚ್ ಮಾಡ್ತೀರಿ. ಇನ್ನು ಥರ್ಡ್ ಸ್ಟೆಪ್ ಲೈಫ್ ಸ್ಟೈಲ್ ಇನ್ಕ್ರೀಸಸ್, ಇನ್ಕಮ್ ಡಿಕ್ರೀಸಸ್. ಇದು ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋದೇನೆ. ದಿನೇ ಖರ್ಚು ಮಾಡ್ತಿದ್ದೀನಿ, ಅನ್ನೆಸೆಸರಿ ಗ್ಯಾಜೆಟ್ಸ್ ಬೈ ಮಾಡ್ತಾ ಇದ್ದೀನಿ, ಅನ್ನೆಸೆಸರಿ ಐಫೋನ್ಸ್ಗಳು ತಗೋತಾ ಇದ್ದೀನಿ, ವರ್ಷ ಐಫೋನ್ ತಗೋತೀನಿ, ವರ್ಷ ಕಂಪ್ಯೂಟರ್ ಚೇಂಜ್ ಮಾಡ್ತೀನಿ, ವರ್ಷ ಗಾಡಿ ಚೇಂಜ್ ಮಾಡ್ತೀನಿ, ವರ್ಷ ಕಾರ್ ಚೇಂಜ್ ಮಾಡ್ತೀನಿ ಅಂದ್ರೆ ನೀವು ಕೂಡ ರಿಸ್ಕ್ ಅಲ್ಲಿ ಬೀಳ್ತೀರಾ, ಫಿನಾನ್ಸ್ ರಿಸ್ಕ್ ಅಲ್ಲಿ ಬೀಳ್ತೀರಾ. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಲೈಫ್ ಸ್ಟೈಲ್ ಎಷ್ಟಕ್ಕಿದೆ ಅಷ್ಟಕ್ಕೆ ಮಾತ್ರ ನೋಡ್ಕೊಳ್ಳಿ. ಅನ್ನೆಸೆಸರಿ ಇನ್ವೆಸ್ಟ್ಮೆಂಟು, ಅನ್ನೆಸೆಸರಿ ಗ್ಯಾಡ್ಜೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟು, ಅನ್ನೆಸೆಸರಿ ನೀವು ಬೇರೆದಕ್ಕೆ ಇನ್ವೆಸ್ಟ್ ಮಾಡಿದ್ದೇ ಆಯ್ತು ಅಂದ್ರೆ ಇನ್ಕಮ್ ಕೂಡ ಡಿಕ್ರೀಸ್ ಆಗ್ತಿರುತ್ತೆ, ನೀವು ಕೂಡ ಫೈನಾನ್ಸ್ ರಿಸ್ಕ್ ಅಲ್ಲಿ ಬೀಳ್ತೀರಾ. ಸೊ ಇಲ್ಲ ಸರ್, ನಾನು ಯಾವುದು ಅನ್ನೆಸೆಸರಿ ಖರ್ಚು ಮಾಡಲ್ಲ, ನಾನು ಇನ್ಮೇಲೆ ಫಿನಾನ್ಸ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀನಿ, ನಾನು ಅದನ್ನ ಮುಂದೆ ತಗೊಂಡು ಹೋಗ್ತೀನಿ ಅಂದ್ರೆ ನೀವು ಥರ್ಡ್ ಗೋಲ್ನ ರೀಚ್ ಮಾಡೋದಾಗಾಯ್ತು. ನೆಕ್ಸ್ಟ್ ಫೋರ್ತ್ ಗೋಲ್ ತುಂಬಾ ಇಂಪಾರ್ಟೆಂಟ್ ನೋಡಿ. ಎಸ್, ಸ್ಟೇ ಅವೇ. ನಾನು ಅದಕ್ಕೆ ಹೇಳಿದ್ದು ತುಂಬಾ ಇಂಪಾರ್ಟೆಂಟ್ ಅಂತ. ಸ್ಟೇ ಅವೇ, ಸ್ವಲ್ಪ ದೂರ ಇರಿ. ಸರ್ ಯಾವ್ದ್ರಲ್ಲಿ ದೂರ ಇರಬೇಕು ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ಈ ಕ್ರೆಡಿಟ್ ಕಾರ್ಡ್ ವಿಚಾರದಲ್ಲಿ ದೂರ ಇರಿ, ಹೈ ಇಂಟ್ರೆಸ್ಟ್ ಇರುವಂತ ಲೋನ್ಸ್ ಮೇಲೆ ದೂರ ಇರಿ, ಲೋನ್ಸ್ನ ಹೆಚ್ಚಿಗೆ ಮಾಡ್ಕೋಬೇಡಿ. ಲೋನ್ಸ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ಲೋನ್ಸ್ನ ಹೆಚ್ಚಿಗೆ ಮಾಡ್ಕೋಬೇಡಿ, ಹೆಚ್ಚಿಗೆ ಇಂಟ್ರೆಸ್ಟ್ ಇರೋ ಲೋನ್ಗೆ ಕೈ ಹಾಕಬೇಡಿ. ಆಗ್ಲೇ ನೀವು ಕೂಡ ಫಿನಾನ್ಸ್ ನಲ್ಲಿ ಅಕ್ಯುರೇಟ್ ಆಗಿರ್ತೀರಾ. ಫಿನಾನ್ಸ್ ಅಲ್ಲಿ ಅಕ್ಯುರೇಟ್ ಆಯಿತು ಅಂದ್ರೆ ನೀವು ಫಿನಾನ್ಷಿಯಲ್ ಫ್ರೀಡಮ್ ಆಗೋದಕ್ಕೆ ಫೋರ್ತ್ನೇ ಸ್ಟೆಪ್ ಅಂದ್ರೆ 4ನೇ ಸ್ಟೆಪ್ ನೀವು ಪಾಸ್ ಆದಂಗಾಯ್ತು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ, ಸ್ಟೇ ಅವೇ ಫ್ರಮ್ ಕ್ರೆಡಿಟ್ ಕಾರ್ಡ್, ಹೈ ಇಂಟ್ರೆಸ್ಟ್ ಲೋನ್ಸ್. ಅರ್ಥ ಆಗ್ತಿದಲ್ಲ ನಾನು ಹೇಳ್ತಿರೋದು? ದಯವಿಟ್ಟು ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ. ಲೈಫ್ ಅಲ್ಲಿ ಮನಿ ಇಂಪಾರ್ಟೆಂಟ್. ಓಕೆ, 5ನೇ ಸ್ಕಿಲ್. ಸೊ 5ನೇ ನೀವು ಒಂದು ಅಪ್ಗ್ರೇಡ್ ಮಾಡ್ಕೋಬೇಕಾದ್ರೆ ಅಪ್ ಸ್ಕಿಲ್ ಅಂತ ನಾನು ಹೇಳ್ತೀನಿ. ಅಂದ್ರೆ ನಿಮ್ಮ ಸ್ಕಿಲ್ ಅನ್ನ ನಿಮ್ಮ ಜಾಗದಲ್ಲಿ ನೀವು ಮಾಡುವಂತ ಕೆಲಸದಲ್ಲೂ ಕೂಡ ಸ್ಕಿಲ್ ನ ಯೂಸ್ ಮಾಡಿ, ಅಪ್ಗ್ರೇಡ್ ಮಾಡಿ, ಹೊಸ ಸಾಫ್ಟ್ವೇರ್ ಬಂತ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಅದು ಲರ್ನ್ ಮಾಡಿ. ಹೈ ಸ್ಕಿಲ್ ಮಾಡಿದಾಗ ಆಬ್ವಿಯಸ್ಲಿ ಇನ್ಕಮ್ ಜಾಸ್ತಿ ಆಗುತ್ತೆ. ಇನ್ಕಮ್ ಜಾಸ್ತಿ ಆದ್ರೆ ಪ್ಯಾಸಿವ್ ಇನ್ಕಮ್ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡಿದ್ರೆ ನೀವು ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ಗೆ ನೀವು ಕೂಡ ಒಂದು 5th ಸ್ಟೆಪ್ ಕಂಪ್ಲೀಟ್ ಮಾಡ್ದಂಗಾಗುತ್ತೆ. ಅಪ್ಗ್ರೇಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಇಲ್ಲಿ ಹಾಕಿದ್ದೀನಿ ಆಲ್ರೆಡಿ. ಇನ್ನು ನೆಕ್ಸ್ಟ್ 6ನೇ ಪಾಯಿಂಟ್ ಹೋಗ್ಬೇಡ. ಎಸ್, ರಿಟೈರ್ಮೆಂಟ್ ಪ್ಲಾನ್. ನಾನು ಆಗ್ಲೇ ಹೇಳಿದೆ, ರಿಟೈರ್ಮೆಂಟ್ ಪ್ಲಾನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಡೋಂಟ್ ಪ್ಲಾನ್ ಫಾರ್ ಅರ್ಲಿ ರಿಟೈರ್ಮೆಂಟ್ ಅಂಟಿಲ್ ಸ್ಟೇಬಲ್ ಅಂತ ಹಾಕಿದ್ದೀನಿ. ಅಂದ್ರೆ ಇಲ್ಲ ಗುರು, ನಾನು 35 ವರ್ಷ 40 ವರ್ಷಕ್ಕೆ ನಾನು ರಿಟೈರ್ಮೆಂಟ್ ತಗೊಬಿಡ್ತೀನಿ, ಸಾಕು, ನನ್ನ ಹತ್ರ ಒಂದಷ್ಟು ಅಮೌಂಟ್ ಇದೆ, ಒಂದು FD ಹಾಕಿದ್ದೀನಿ, ನನಗೆ ಸಾಕು, ನಾನು ಅದ್ರ ಟೆನ್ಷನ್ ಇಲ್ಲ ಅಂದ್ರೆ ಇನ್ಫ್ಲೇಷನ್ ಅಲ್ಲಿ ಸಿಕ್ಕಾಕೊಳ್ತೀನಿ. ಸೊ ಯಾವುದೇ ಕಾರಣಕ್ಕೂ ಕೂಡ ನೀವು ಅರ್ಲಿಯಾಗಿ ರಿಟೈರ್ಮೆಂಟ್ ತಗೋಬೇಡಿ. ನೀವು ಕೂಡ ಕಂಪ್ಲೀಟ್ ಆಗಿ ಸ್ಟೇಬಲ್ ಆಗಿದ್ದೀನಿ, ನನ್ನ ಹಣವನ್ನು ಕೂಡ ಇನ್ಫ್ಲೇಷನ್ ಆದರೂ ಕೂಡ ನಾನು ಸ್ಟೇಬಲ್ ಮಾಡ್ಕೊಳ್ಳೋ ಕೆಪಾಸಿಟಿ ನನ್ನ ಹತ್ರ ಇದೆ ಅಂದಾಗ ಮಾತ್ರ ನೀವು ರಿಟೈರ್ಮೆಂಟ್ಗೆ ಹೋಗಿ. ಇಲ್ಲಾಂದ್ರೆ ಎಲ್ಲರೂ ರಿಟೈರ್ಮೆಂಟ್ ಹೋಗ್ಬೇಡಿ. ನಾ ಹೇಳ್ದಂಗೆ ಬಿಸ್ನೆಸ್, ಸ್ಟಾಕ್ಸ್, ವಾಟ್ ಎವರ್ ಒಳ್ಳೆ ದಾರಿಲಿ ಹೋಗಿ, ಒಳ್ಳೆ ದುಡ್ಡು ಮಾಡಿ, ದುಡ್ಡಿನ ದುಡಿಯಕ್ ಬಿಡಿ. ಸೊ ಅಂಡ್ ಲಾಸ್ಟ್ ಪಾಯಿಂಟ್ ಹೋಗ್ಬೇಡ. ಲಾಸ್ಟ್ ಪಾಯಿಂಟ್ ಈಸ್ ಎಮರ್ಜೆನ್ಸಿ ಫಂಡ್. ತುಂಬಾನೇ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ನೀವು ಸರ್ ಫೈನಾನ್ಷಿಯಲ್ ಫ್ರೀಡಮ್ ಅಂತೀರಾ, ಎಮರ್ಜೆನ್ಸಿ ಫಂಡ್ ಅಂತೀರಲ್ಲ ಸರ್ ಅಂತ ಕೇಳಬಹುದು. ನಾ ಹೇಳ್ತೀನಿ ಕೇಳಿ. ಎಮರ್ಜೆನ್ಸಿ ಫಂಡ್ ಅಂದ್ರೆ 6 ರಿಂದ 1 ವರ್ಷದೊಳಗಡೆ ನೀವು ಯಾವ್ದಾವ್ದಕ್ಕೆ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿರ್ತೀರ, ಎಕ್ಸ್ಪೆನ್ಸಿವ್ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿರ್ತೀರ, ಅದನ್ನ ಕಟ್ ಆಫ್ ಮಾಡಿ ಸೇವ್ ಮಾಡಿ, ಕೀಪ್ ಅಸೈಡ್, ಸಪ್ರೇಟ್ ಆಗಿ ಇಟ್ಕೊಳ್ಳಿ. ಅದು ನಿಮಗೆ ಎಮರ್ಜೆನ್ಸಿ ಫಂಡ್ ಆಗುತ್ತೆ. ವರ್ಷದಲ್ಲಿ ಲೈಫ್ ಹಿಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ನಾಳೆನೇ ಕಷ್ಟ ಬರ್ಬೋದು, ನಾಳೆನೇ ಮೆಡಿಕಲ್ ಇಂಪಾರ್ಟೆನ್ಸ್ ಕೊಡ್ಬೋದು, ನಾಳೆನೇ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಏನು ಅಂತಲೇ ಹೇಳೋಕ್ಕಾಗಲ್ಲ ಲೈಫ್ ಇವತ್ತು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಮರ್ಜೆನ್ಸಿ ಫಂಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಮರ್ಜೆನ್ಸಿ ಫಂಡ್ ಇಟ್ಕೊಂಡ್ರೆ ನಿಮ್ಗೆ 6 ರಿಂದ 1 ವರ್ಷದಲ್ಲಿ ಎಲ್ಲಾದರೂ ಒಂಚೂರು ಸೇವಿಂಗ್ಸ್ ಮಾಡಿಕೊಂಡು, ಅನ್ನೆಸೆಸರಿ ಇನ್ವೆಸ್ಟ್ ಮಾಡೋ ಜಾಗದಲ್ಲಿ ಸೇವ್ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ಎಮರ್ಜೆನ್ಸಿ ಫಂಡ್. ಸೊ ಓವರ್ ಆಲ್ ನೀವು ಎಲ್ಲ ವಿಷಯವನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಳ್ತೀನಿ. 7 ಇಂಪಾರ್ಟೆನ್ಸ್ ಥಿಂಗ್ಸ್ನ ನಾನು ನಿಮ್ಗೆ ಕೊಟ್ಟಿದ್ದೀನಿ ಆಲ್ರೆಡಿ. 7 ಇಂಪಾರ್ಟೆನ್ಸ್ ಅಲ್ಲೂ ಕೂಡ ನೀವೇನಾದ್ರೂ ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿದ್ದೇ ಆಯ್ತು ಅಂತ ಅಂದ್ರೆ ನಾನಿಲ್ಲಿ ಹೇಳ್ತೀನಿ ಕನ್ಕ್ಲೂಷನ್. ನಿಮ್ಮೊಂದು ಕನ್ಕ್ಲೂಷನ್ ಬಂದಿರ್ತಾರೆ. ಇವಾಗ ನಾ ಹೇಳೋ ಅಷ್ಟು 7 ಸ್ಟೆಪ್ ಅನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ದಿಸ್ ಇಸ್ ಕಾಲ್ಡ್ ಕನ್ಕ್ಲೂಷನ್. ಫಿನಾನ್ಷಿಯಲ್ ಫ್ರೀಡಮ್ ಇಸ್ ನಾಟ್ ಲಕ್ಸುರಿ, ನೆಸೆಸರಿ, ಇಂಪಾರ್ಟೆಂಟ್ ಫಾರ್ ಲೈಫ್. ಅಂಡ್ ದ ಲಾಸ್ಟ್ ಈಸ್, ನಾನು ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಇದೆಲ್ಲವನ್ನು ಮಾಡಿದ್ದೆ ಆದ್ರೆ 7 ಟಾಪಿಕ್ ನಾನು ಏನ್ ಕೊಟ್ಟಿದ್ದೀನಿ ನಿಮಗೆ, 7 ಸಜೆಷನ್ಸ್ ಏನ್ ಕೊಟ್ಟಿದ್ದೀನಿ, ಚಂದನ್ ಸರ್ ನೀವು ಹೇಳಿದ ಅಷ್ಟು ಅರ್ಥ ಆಯ್ತು, ಇದೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತೀರಾ ಕೆಲವರು. ಅದಕ್ಕೆ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ನೀವು ಸೆಕ್ಯೂರ್ ಆಗಿರಿದ್ರೆ ಮೈಂಡ್ ಪೀಸ್ ಆಗಿರುತ್ತೆ,
ಮೈಂಡ್ ಪೀಸ್ಫುಲ್ ಆಗಿದ್ರೆ ನೀವು ಅರ್ನ್ ಚೆನ್ನಾಗಿ ಮಾಡ್ತೀರಾ, ಅರ್ನ್ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಲೈಫ್ ಗ್ರೋತ್ ಚೆನ್ನಾಗಿರುತ್ತೆ. ನಿಮ್ಗೆ ಇದಿಷ್ಟು ಚೆನ್ನಾಗಿತ್ತು ಆಯ್ತು ಅಂದ್ರೆ ಫಿನಾನ್ಷಿಯಲ್ ಫ್ರೀಡಮ್ನ ಪವರ್ ನಿಮಗೆ ಅರ್ಥ ಆಗಿದೆ. ನಿಮ್ಮ ಫ್ಯೂಚರು ತುಂಬಾನೇ ಉಜ್ವಲವಾಗಿರುತ್ತೆ, ನಿಮ್ಮ ಭವಿಷ್ಯವನ್ನ ಕಾಣಬಹುದು, ನಿಮ್ಮ ಲೈಫ್ ಗ್ರೋತ್ ಮಾಡ್ಕೋಬಹುದು. ದೊಡ್ಡ ಒಂದು ಇಂಪಾರ್ಟೆನ್ಸ್ ಕೊಟ್ರೆ ಎಲ್ಲವನ್ನೂ ಕೂಡ ಸಾಧಿಸಬಹುದು, ಎಲ್ಲರೂ ಕೂಡ ನಮ್ಮ ಹತ್ರ ಬರ್ತಾರೆ. ಫಿನಾನ್ಷಿಯಲ್ ಫ್ರೀಡಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಇಸ್ ಚಂದನ್ ಸೈನಿಂಗ್ ಆಫ್. ಬಾಯ್.